ಬೆಳಗಾವಿ ಪ್ರವಾಸಕ್ಕೆ ಬಂದದ್ದು ಅಂದರೆ ಇಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಬೇಡ್ ಕಾಲೇಜಿನಲ್ಲಿ ಒಂದು ಪ್ರೋಗ್ರಾಮ್ ಕರೆಸಿದ್ದಾರೆ. ಅಲ್ಲಿ ಯುವಕ ವಿದ್ಯಾರ್ಥಿಗಳ ಒಂದು ಪರಿಷತ್ತನ್ನು ಉದ್ಘಾಟನೆ ಮಾಡುವ ಸಂಬಂಧ. ಆನಂತರ ಸಾಯಂಕಾಲ ಒಂದು ಬೈಲಹೊಂಗಲ ತಾಲೂಕು ಒಂದು ಜಕನಾಯಕನಕೊಪ್ಪ ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕಾಗಿ ಬಂದಿದ್ದೇನೆ. ಬಹುನಿರೀಕ್ಷಿತ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ನಿಜ. ಅದು ಈಗ ಹೈಕೋರ್ಟ್ ಇದ್ರ ಡೈರೆಕ್ಷನ್ಸ್ ಏನೋ ಕಂಟೆಂಪ್ಟ್ ಕೇಸ್ ಇತ್ತು ಸರ್ಕಾರದ ವಿರುದ್ಧ, ಅದು ಮೊನ್ನೆ ಡಿಸ್ಪೋಸ್ ಆಗಿದೆ. ಮೇ 31ರೊಳಗೆ ಇದನ್ನು ರಿಸರ್ವೇಷನ್ ಲಿಸ್ಟನ್ನು ಕೊಡ್ತೇವೆ ಅಂತ ಹೇಳಿ ಅಂಡರ್ಟೇಕಿಂಗ್ ತೊಗೊಂಡಿದ್ದಾರೆ ಸರ್ಕಾರದವರು. ಅದು ಕೊಟ್ಟ ತಕ್ಷಣ ನಾವು ಮಾಡ್ತೀವಿ. ಚುನಾವಣೆ ಸಿದ್ಧತೆ ಇದ್ದೇ ಇರುತ್ತಲ್ಲ, ಎಲೆಕ್ಟ್ರಲ್ ರೋಲ್ಸ್ ಮಾಡೋದು ಮತ್ತು ವೋಟರ್ ಸ್ಲಿಪ್ಸು ಮತ್ತು ಎಲ್ಲ ನಾವು ಜಿಲ್ಲಾವಾರು ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ನಾವು ಇದರಲ್ಲಿದ್ದೇವೆ. ಅವರ ಸಿದ್ಧತೆಯೊಳಗೆ ನಾವು ಇರಲೇಬೇಕಾಗ್ತದೆ, ಕೆಲಸ ಅಲ್ಲ ಅದೇ. ಅದು ಇನ್ನೂ ಚಿಂತನೆಯಲ್ಲೂ ಇದೆ, ಚರ್ಚೆಯಲ್ಲಿದೆ. ಇದೇ ತಿಂಗಳಂತ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವರು ಸರ್ಕಾರದ ಹಂತದಲ್ಲಿ ರಿಸರ್ವೇಷನ್ ಲಿಸ್ಟನ್ನು ಕೊಟ್ಟಾಗ ನಮಗೆ 1.5 ರಿಂದ 2 ತಿಂಗಳು ಟೈಮ್ ಬೇಕಾಗ್ತದೆ. ಅಂದರೆ ಚಿಂತನೆ ಇದೆ ಅಂತ ಹೇಳಿದ್ದೆ ನಾನು. ಬ್ಯಾಲೆಟ್ ಪೇಪರ್ ಕೂಡ ಮಾಡಲು ಒಂದು ಚಿಂತನೆ ಇದೆ ಅಂತ ಹೇಳಿದ್ದೇನೆ. ಇನ್ನು ಫೈನಲ್ ಡಿಸಿಷನ್ ತೊಗೊಂಡಿಲ್ಲ. ಯಾವುದು? ಹಾಂ, ನಾವು ನಿರೀಕ್ಷೆಯಲ್ಲಿದ್ದೇವೆ ಸರ್ಕಾರದಿಂದ ಬರ್ಬೋದು ಅಂತೇಳಿ. ಯಾಕಂದರೆ ಈಗ ಅವರು ಬಜೆಟ್ನಲ್ಲಿ ತಯಾರು ಮಾಡೋದ್ರಲ್ಲಿ ತೊಡಗಿದ್ರು. ಹೀಗಾಗಿ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರಿಗೆ ಸಮಯ ಸಿಕ್ಕ ಕೂಡಲೇ ಅವರು ಫ್ರೀ ಆದಾಗ ಈಗ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾಡ್ತಾರೆ. ರೆಡಿ ಆಗಲೇಬೇಕಲ್ಲ, ಮಾಡಲೇಬೇಕಲ್ಲ. ಡಿಸೆಂಬರ್ ವೇಳೆಗಾಗಲೇ ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಘೋಷಣೆ ಹೌದು. ಅವು 5 ವರ್ಷದ ಅವಧಿ ಅದು ಮುಗ್ಲಿಕ್ಕೆ ಬಂದಿದೆ ಡಿಸೆಂಬರ್ ಅಷ್ಟೊತ್ತಿಗೆ. ಅದ್ರ ಜೊತೆಗೆ ಈಗ ನಾವು ಈಗ ಒಂದು 5 ಕಾರ್ಪೊರೇಷನ್ಗಳಿಗೂ ನಾವು ಚುನಾವಣೆ ಮಾಡುವವರಿದ್ದೇವೆ. ಯಾವುದು? ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಮಂಗಳೂರು ಮತ್ತು ಮೈಸೂರು. ಇವು ಮಹಾನಗರ ಪಾಲಿಕೆಗಳು. ಅವುಗೂ ಕೂಡ ಅವಧಿ ಮುಗಿದಿದ್ದಾವೆ. ಅವುಗಳನ್ನು ಮಾಡಬೇಕು ಅಂಥೇಳಿ ನಾವು ಇದರಲ್ಲಿ ಚಿಂತನೆ ಮಾಡ್ತಾಯಿದ್ದೇವೆ. ಯಾಕಂತಂದರೆ ರಿಸರ್ವೇಷನ್ ಲಿಸ್ಟನ್ನು ಕೊಡಬೇಕಾಗ್ತದೆ ಸರ್ಕಾರ. ಅವರು ಎಲ್ಲ ಜಾತಿ ವರ್ಗ ಅವುಗಳನ್ನು ನೋಡಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂಗೆ, ಯಾವುದೇ ಜಾತಿ ವರ್ಗಕ್ಕೆ ಅನ್ಯಾಯ ಆಗದಾಗೆ ನೋಡಿಕೊಂಡು ಅವರು ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ಡೇಟನ್ನು ನಿಗದಿಪಡಿಸ್ತೇವೆ. ಒಂದು 6 ತಿಂಗಳ ಅವಧಿಯಲ್ಲಿ ಬಹುತೇಕ ಒಂದು 2-3 ಚುನಾವಣೆಗಳು ಬಂದ್ಬಿಡ್ತವೆ. ಹೌದು. ಎಷ್ಟು ಸಾಧ್ಯಕ್ಕಷ್ಟು ಜಿಲ್ಲಾ ಪಂಚಾಯತಿ ಬೇಗ ಮುಗುತ್ತೆ, ಮತ್ತೆ ಮುಂದೆ ಅನುಕೂಲ ಅಂದರೆ ಇದು ಒಳ್ಳೆ ಅಭಿವೃದ್ಧಿ ಕೆಲಸಕ್ಕೆ ಅನುಕೂಲ ಆಗ್ತದೆ.